ಹೇಗೆ ಮಾಡ್ತೀವಿ ಅನ್ನೋದು ಮುಖ್ಯ. ಈಗ ಇದನ್ನು ನಾನು ಹೀಗೆ ಸಿಗಿಸ್ತೀನಿ. ಒಂದೇ ಪಾಯಿಂಟ್ ಮೇಲೆ ನಿಂತು ನೋಡ್ರಿ, ಎರಡು ಕಡೆ ಬ್ಯಾಲೆನ್ಸ್ ಅದ. ಹೀಗೆ ಎರಡು ಕಡೆ ಬ್ಯಾಲೆನ್ಸ್ ಆಗಿ ಇರ್ತಕ್ಕಂಥ ಹಲವಾರು ಆಟಿಕೆಗಳನ್ನ ತಯಾರು ಮಾಡ್ಯಾರ. ಇಲ್ಲಿ ಈಕ್ವಲ್ ಬ್ಯಾಲೆನ್ಸ್ ಹೌದು. ಇಂಥವು ಆಟಿಕೆಗಳು ಸಾಕಷ್ಟು ಸಿಗ್ತದ. ಇವೆಲ್ಲ ವೈಜ್ಞಾನಿಕವಾಗಿ ತತ್ವದ ತಳಹದಿ ಮೇಲೆ ಹಲವಾರು ಆಟಿಕೆಗಳನ್ನ ಮಾಡಿದ್ದು. ಇವುಗಳನ್ನ ಕೇವಲ ಅಧ್ಯಯನಕ್ಕಷ್ಟೇ ಅಲ್ಲ, ಮಕ್ಕಳ ಆಟಿಕೆ ಸಾಮಾನು ಅಂತ ಹೇಳಿ ಕೂಡ ನಾವು ಉಪಯೋಗ ಮಾಡಲಿಕ್ಕೆ ಸಾಧ್ಯತೆ. ಅದೇ ರೀತಿ ಆಡಿಸಿ ನೋಡು ಬೀಳಿಸಿ ನೋಡು ಅನ್ನೋದು ಗೊತ್ತದಲ್ಲ ನಿಮ್ಗೆ? ಯಾಕೆ ಹಾಗೆ ನಿಂತವು? ಕಾರಣ ಏನು? ಇದಕ್ಕೆ ನಾನು ಹೇಳ್ತೇನೆ, ಮಂತ್ರ ಹಾಕ್ತೇನೆ. ಅವ್ರ ಜೊತೆ ಹೋಗ್ಬೇಡ, ನೀನು ಇವ್ರ ಜೊತೆ ಹೋಗ್ಬೇಡ. ಈ ಕಡೆ ದಂಡಿಗಿರು, ದಂಡಿಗಳಿತ್ತು ಹೌದಲ್ಲ? ಇದಕ್ಕೆ ಮಂತ್ರ ಹಾಕ್ತೀನಿ ನಾನು. ನೋಡು, ಇಷ್ಟು ಮಂದಿ ಅದಾರ. ಎಷ್ಟು ಮಂದಿ ಅದಾರ? 3 ಮಂದಿ ಅದಾರ. ಅವ್ರ ಜೊತೆ ಆಟ ಆಡು. ಏನ್ ಮಂತ್ರ ಹಾಕಿದೆ? ಏನಿಲ್ಲ, ಇಲ್ಲೊಂದು ಸಣ್ಣದು ಭಾರ ಹಾಕಿನಿ. ಇದಕ್ಕ ಅಂದ್ರೆ ಕೆಳಗಡೆದು ಭಾರ ಅಷ್ಟೇ ಇತ್ತು, ಇದೆಲ್ಲ ಮೇಲೆ ಕುಲ್ಲಾದ. ಈ ಭಾರ ಹಾಕಿದ ಕೂಡ ಏನಾಗುತ್ತದು ಈ ರೀತಿ ಆಗಿದ್ರು ನಿಲ್ತದೆ. ಇಲ್ಲಿ ಏನದ ನೋಡ್ರಿ, ಯಾಕೆ ಈ ರೀತಿ ಓಲಾಡ್ತಾವಪ್ಪ ಅಂತಂದ್ರೆ ಕೆಳಗಡೆ ಭಾರ ಅದ, ಇಲ್ಲಿ ಒಳಗಡೆ ಇದು ಪೂರ್ತಿ ಟೊಳಗೆ ಭಾರ ಇಲ್ಲದ. ಹೀಗಾಗಿ ಇದು ಗೋಲಾಕಾರ ಇರೋದ್ರಿಂದ ಸೆಂಟರ್ ಆಫ್ ಗ್ರಾವಿಟಿ ಇಲ್ಲಿ ಅಷ್ಟೇ ಉಳಿತದೆ, ಬೇರೆ ಕಡೆ ಅದು ಇರೋದಲ್ಲ. ಹೀಗಾಗಿ ಅದು ಒಂದು ಪಾಯಿಂಟ್ ಮೇಲೆ ನಿಲ್ಲಲಿಕ್ಕೆ ಸಾಧ್ಯತೆ.